ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸೋದರೊಂದಿಗೆ ನಾನು ಶಿವಾನಂದ ಅಂತ, ನನ್ನ ಹೆಸರು ಶಿವಾನಂದ ಮೇಟಿ ಅಂತ. ನಾನು ಸೀರಿಯಲ್ ನಂಬರ್ 122. ನಾನು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್, ಏನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಅಂತ ಏನಿದೆ, ಆ ಪರಿಷತ್ತು ಸ್ಥಾನಕ್ಕೆ ನಾನು ಒಬ್ಬ ಸದಸ್ಯನಾಗಿ ಚುನಾಯಿತನಾಗಬೇಕು ಅಂತೇಳಿ ನಾಮಿನೇಷನ್ ಫೈಲ್ ಮಾಡಿದ್ದೀನಿ. ನನ್ನ ಸೀರಿಯಲ್ ನಂಬರ್ ಅಂತ ಏನು ಕರಿತೀವಿ 122. ಒಟ್ಟು 149 ಜನ ಸ್ಪರ್ಧಾಳುಗಳಲ್ಲಿ ನಾನು ಒಬ್ಬಳು ಇದ್ದೀನಿ. ನಾನು ಕೂಡ ಕರ್ನಾಟಕಾದ್ಯಂತ ಏನು 31 ಜಿಲ್ಲೆಗಳಿದ್ದಾವೆ, ಆ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಕೂಡ ನಾನು ಹೋಗಿ ಪ್ರಚಾರ ಮಾಡಿಕೊಂಡು ಬಂದಿದ್ದೀನಿ. ನನ್ನ ಸೀರಿಯಲ್ ನಂಬರ್ 122. ಕಳೆದ 33 ವರ್ಷಗಳಿಂದ ನಾನು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ನಾನು ವಕೀಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು 33 ವರ್ಷಗಳ ಕಾಲ ವಕೀಲನಾಗಿ ಕೆಲಸ ಮಾಡೋದ್ರಿಂದ ನನ್ನ ಆಫೀಸು ನನ್ನ ಒಂದು ಸ್ಥಾನಕ್ಕೆ ಬಂದಿದ್ದರಿಂದ ನಾನೀಗ ಸದಸ್ಯನಾಗಿ ನನ್ನ ವಕೀಲರ ಧ್ವನಿಯಾಗಿ ಇರಬೇಕು ಅಂತೇಳಿ, ವಕೀಲರ ಧ್ವನಿಯಾಗಿರಲು ನಾನು ಚುನಾಯಿತನಾಗಿ ಮಾಡಿರಿ ಅಂತೇಳಿ ಎಲ್ಲ ಬಾರಿಗೂ ನಾನು ಪ್ರಚಾರ ಮಾಡಿಕೊಂಡು ಇವತ್ತು ಬೆಳಗ್ಗೆ ನಾನು ಮೈಸೂರು ಬಾರ್ ಅಸೋಸಿಯೇಷನ್ಗೆ ಬಂದಿದ್ದೀನಿ. ಮೈಸೂರು ಬಾರ್ ಅಸೋಸಿಯೇಷನಲ್ಲೇ ಕಾರ್ಯದರ್ಶಿಗಳು, ಮಾನ್ಯ ಅಧ್ಯಕ್ಷರು ಎಲ್ಲರನ್ನೂ ವಿಚಾರ ಮಾಡಿಕೊಂಡು ನನಗೆ ವೋಟ್ ಕೊಡಿ ಅಂತೇಳಿ ಗೌರವಾನ್ವಿತ ಮೈಸೂರು ವಕೀಲರಲ್ಲಿ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ನಾನು ಗೆಲ್ತೀನಿ ಅಂತ ಒಂದು ಉತ್ಸಾಹನೂ ಕೂಡ ನನಗಿದೆ. ನಾನು ಏನಾದ್ರು ಗೆದ್ದಿದ್ದಲ್ಲಿ ಮೊಟ್ಟ ಮೊದಲನೇದಾಗಿ ವಕೀಲರ ಪ್ರತಿನಿಧಿಯಾಗಿ ನಾನು ಮಾಡೋದೇನು ಅಂತಂದರೆ, ಈಗೇನು ಕೊಡ್ತಾ ಇದ್ದಾರೆ 8 ಲಕ್ಷ, ಅದು ಸಾಲದು. 25 ಲಕ್ಷದಿಂದ 40 ಲಕ್ಷ ರೂಪಾಯಿಗೆ ಅದನ್ನು ಏರಿಸಬೇಕು. ವಕೀಲರ ಕಾಲವಾದಾಗ ತಕ್ಷಣವೇ 5 ಲಕ್ಷ ಆದ್ರೂ ಹಣನ ನಾವು ಬೇರೆ ಏನು ಸೊಸೈಟಿಯವರು ಅಥವಾ ಸಂಘ ಸಂಸ್ಥೆಯರು ಏನು ಕೊಡ್ತಾರೆ, ಹಂಗೆ ನಮ್ಮ ಬಾರ್ ಕೌನ್ಸಿಲ್ಲು 5 ಲಕ್ಷ ರೂಪಾಯಿನ ಒಬ್ಬ ವಕೀಲನ ಮರಣ ಆಗಂಥ ಅವಶ್ಯಕತೆ ಇಲ್ಲ. ಬಟ್ ಆದರೆ ಅದು ನಮ್ಮ ಕೈಲಿಲ್ಲ, ದೇವ್ರ ಕೃಪೆ. ಅದು ಒಂದು ಆಕ್ಸಿಡೆಂಟ್ ಇರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು. ದಿನ ನೋಡ್ತೀವಿ ನಾವು ಪ್ರತಿನಿತ್ಯ ವಕೀಲರುಗಳು ಮರಣ ಹೊಂದಿದ್ರೆ ಅವ್ರ ಹೆಂಡತಿ ಏನಿರ್ತಾರೆ, ಅವ್ರ ತಾಯಿಯಂದಿರು ಏನಿರ್ತಾರೆ, ಅವ್ರ ಮಕ್ಕಳಿಗೆ ಏನು ಬಹಳ ತೊಂದರೆ ಆಗ್ತಾ ಇದೆ. ಆ ತೊಂದರೆಗಳನ್ನು ತಪ್ಪಿಸ್ಬೇಕು. ನಾನು ಸದಸ್ಯನಾಗಿ ನಂತರ ಏನು ಮೆಂಟಾಲಿಟಿ ಇರ್ತಕ್ಕಂಥ ವಕೀಲರೇನು ಆರ್ಚ್ ಬಂದಲ್ಲಿ ನಾವೆಲ್ಲ ಸೇರಿ ವಕೀಲರ ಪ್ರತಿನಿಧಿಯಾಗಿ ಸರ್ಕಾರದ ಮಧ್ಯೆ ಮತ್ತು ಈ ಏನು ಪರಿಷತ್ ಇದೆ, ಪರಿಷತ್ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತೀನಿ. ನಾನು ಗೆಲ್ತೀನಿ, ಆ ವಿಶ್ವಾಸ ಇದೆ. ಹಾಗಾಗಿ ಏನು ನಮ್ಮ ಗೌರವಾನ್ವಿತ ವಕೀಲರು ಏನಿದ್ದಾರೆ, ಈ ಮೈಸೂರು ವಕೀಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತಮ್ಮ ವಕೀಲರು ಏನು ನಿಂತಿದ್ದಾರೆ, ಅವರು ಆದಮೇಲೆ ನನಗೆ ಮೊದಲನೇ ಮತ ಅಥವಾ 2ನೇ ಮತ 3ನೇ ಮತ ಆದರೂ ಸರಿ, ನನ್ನ ವಕೀಲರ ಸಂಘದಲ್ಲಿ ನಾನೂ ಕೂಡ ಒಬ್ಬ ಪ್ರತಿನಿಧಿಯಾಗಿ ಈ ಸದಸ್ಯನಾಗಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ, ನನ್ನನ್ನು ಚುನಾಯಿತನಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಶಿವಾನಂದ್ ಅಂತ ಬೆಂಗಳೂರು ವಕೀಲನಾಗಿದ್ದೀನಿ. ಹಾಗಾಗಿ ನನ್ನನ್ನು ಚುನಾಯಿತನಾಗಿ ಮಾಡಿಕೊಡ್ರಿ, ನಾನು ವಕೀಲರ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸ್ತೀನಿ ಅಂತೇಳಿ ಆ ವಿಶ್ವಾಸ ಇದೆ. ಹಾಗಾಗಿ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ವಕೀಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನನ್ನನ್ನು ಗೆಲ್ಲಿಸಿ ವೋಟ್ ಹಾಕಿ, ನಾನು ನಿಮ್ಮ ಪ್ರತಿನಿಧಿಯಾಗಿರ್ತೀನಿ, ನಿಮ್ಮ ಧ್ವನಿಯಾಗಿರ್ತೀನಿ ಅಂತೇಳಿ ಈ ಮೂಲಕ ಎಲ್ಲ ವಕೀಲರಲ್ಲೂ, ಕರ್ನಾಟಕ ರಾಜ್ಯದಂಥ ಎಲ್ಲ ವಕೀಲರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ಓಕೆ, ಥ್ಯಾಂಕ್ ಯು. ನನ್ನ 122. ನನ್ನ ಹೆಸರು ಶಿವಾನಂದ.